ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಹಾಗೂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ತುಮಕೂರಿನಲ್ಲಿ ಕಾಂಗ್ರೆಸ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ರಾಜೀನಾಮೆ ವಿಚಾರವನ್ನ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಅಷ್ಟೇ. ಇದುವರೆಗೆ ಯಾವುದೇ ಅಧಿಕೃತ ಮಾಹಿತಿ ನನಗೆ ಬಂದಿಲ್ಲ ಎಂದು ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗುವ ಸಾಧ್ಯತೆ ಕುರಿತು ಮಾತನಾಡಿದ ಅವರು, ಶಾಸಕಾಂಗ ಪಕ್ಷದ ಸಭೆ ಕರೆಯುವ ನಿರ್ಧಾರ ಇದ್ದರೆ ಈಗಾಗಲೇ ಕರೆ ಬಂದಿರುತ್ತಿತ್ತು. ನಿನ್ನೆ ಶಾಸಕ ರಂಗನಾಥ್ ಜೊತೆ ಮಾತನಾಡಿದ್ದೇನೆ. ಅವರು ಯಾವುದೇ ಸ್ಪಷ್ಟತೆ ಇಲ್ಲ ಎಂದು ಹೇಳಿದ್ದಾರೆ. ಗೊತ್ತಿಲ್ಲದ ವಿಚಾರದ ಬಗ್ಗೆ ಮಾತನಾಡುವುದು ಸರಿಯಿಲ್ಲ ಅಂತ ಹೇಳಿದ್ರು. ಸಿಎಂ ಹಾಗೂ ಡಿಸಿಎಂ ನಡುವಿನ ಮಾತುಕತೆ ಏನಾಗಿದೆ ಅನ್ನೋದು ಅವರಿಬ್ಬರಿಗೆ ಗೊತ್ತು. ಬದಲಾವಣೆ ವಿಚಾರದಲ್ಲಿ ತುಮಕೂರು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ನೀಡಬೇಕು ಎಂಬುದು ನಮ್ಮ ಬೇಡಿಕೆ. ರೇಸ್ನಲ್ಲಿ ಯಾರು ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಹೊಸ ಮುಖಗಳು ಬರಬಹುದು ಅಥವಾ ಈಗಿನವರೇ ಮುಂದುವರಿಯಬಹುದು ಎಂದು ಶಾಸಕ ಶ್ರೀನಿವಾಸ್ ತಿಳಿಸಿದರು. ದೆಹಲಿಗೆ ತೆರಳಿ ಲಾಬಿ ಮಾಡುವ ಪ್ರಶ್ನೆಗೆ ಉತ್ತರಿಸಿದ ಅವರು, ನಾನು ದೆಹಲಿಗೆ ಹೋಗಿ ಮಾಡುವುದೇನೂ ಇಲ್ಲ. ತೀರ್ಮಾನವನ್ನ ನಾಯಕರು ತೆಗೆದುಕೊಳ್ಳಬೇಕು. ಅಧಿಕಾರಕ್ಕಾಗಿ ಎಲ್ಲೆಲ್ಲೋ ಹೋಗಿ ಹುಡುಕಬೇಕಾಗಿಲ್ಲ. ಅದೃಷ್ಟ ಹಾಗೂ ಹಣೆ ಬರಹ ಇದ್ದರೆ ಅಧಿಕಾರ ತಾನಾಗಿಯೇ ಬರುತ್ತದೆ ಅಂತ ಹೇಳಿದ್ರು. ನಾನು ನಿಮ್ಮ ಪೇಪರ್ನಾಗ ಓದಿದೆ ಅಷ್ಟೇ, ನಿಮ್ಮ ಮೀಡಿಯಾಗಳಲ್ಲಿ ನೋಡಿದೆ ಅಷ್ಟೇ. ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಗೊತ್ತಿಲ್ಲ ನನಗೆ ನೀವು ಎಷ್ಟು ಸಾರಿ ಬಂದು ಕೇಳಿರೋನೇ ಇದೇ ಉತ್ತರ. ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಹೇಳಿದ್ರು ನಮ್ಗೇನು ಹೇಳಿದ್ರಿ, ಇಷ್ಟೊತ್ತಿಗೆ ಫೋನ್ ಮಾಡಿರೋರು ಇಲ್ಲ ಮೆಸೇಜ್ ಅನ್ನ ಹಾಕಿರೋರು. ಆ ಥರದ್ದು ಏನು ಡೆವಲಪ್ಮೆಂಟ್ ಆಗಿಲ್ಲ. ನಾನು ದೆಹಲಿ ಕಡೆಗೆ ಹೋಗಿಲ್ಲ. ನಿಮಗೂ ಗೊತ್ತು, ನೆನ್ನೆ ಇಸ್ಲು ಬಂದಿದ್ರಿ, ನಾನು ಕಾನ್ಸ್ಟಿಟ್ಯೂನ್ಸಿ ಕಾರ್ಯಕ್ರಮ ಇದ್ದು ಹೋಗಿದ್ದೀನಿ. ಇವತ್ತು ನಾನು ಕಮಿಟಿ ಅಧ್ಯಕ್ಷ. ಕಮಿಟಿ ಮೀಟಿಂಗ್ಗೆ ಹೋಗ್ತಾ ಇಲ್ಲ. ಇವತ್ತು ಒಂದು ಕಾರ್ಯಕ್ರಮ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 3-4 ಕಾರ್ಯಕ್ರಮವೇ. ಅದರಿಂದ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದೀನಿ ಬಿಟ್ಬಿಟ್ರೆ ನನಗೆ ಇದ್ರ ಬಗ್ಗೆ ಡೆಲ್ಲಿ ಬಗ್ಗೆ ನನಗೇನು ಗೊತ್ತಿಲ್ಲ. ನಿನ್ನೆ ನಾನು ರಂಗನಾಥ್ ಅವ್ರಿಗೆ ಫೋನ್ ಹಾಕಿದ್ದೆ. ಅವರು ಅದ್ರ ಬಗ್ಗೆ ಏನು ಅವರೇ ಕ್ಲಾರಿಟಿ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಅಷ್ಟೇ ಗೊತ್ತಿಲ್ಲ. ವಿಚಾರ ಗೊತ್ತಿಲ್ಲ. ನಾನು ಪೇಪರಾಗಿ ಓದಿದೆ ಅಷ್ಟೇ, ನಿಮ್ಮ ಮೀಡಿಯಾದಲ್ಲಿ ನೋಡಿದೆ ಅಷ್ಟೇ. ನನಗೆ ಟು ಬಿ ಫ್ರಾಂಕ್ ನನಗೇನು ಗೊತ್ತಿಲ್ಲ. ಇಲ್ಲ ಯಾವುದು ಆ ಥರ ನಮಗೇನು ಇಲ್ಲ. ನಾನು ನಿಮ್ಮದ್ದೇ ನೋಡಿ ಫಾಲೋ ಮಾಡ್ತಾ ಇದ್ದೀನಿ ಬಿಟ್ಬಿಟ್ರೆ ನನಗೆ ಬೇರೆ ವಿಚಾರಗಳು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಮಾಡಕ್ಕೆ ಕೂಡ ಈ ಥರದ್ದು ವದಂತಿನ ಅದು ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ಏನು ಮಾಹಿತಿನೇ ಇಲ್ವಲ್ಲ. ಹೆಂಗೆ ಹೇಳೋದು? ಅಕಸ್ಮಾತ್ ಏನಾರ ಗೊತ್ತಿದ್ರೆ ನನಗೆ ಐತೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳಿನಿ. ನನಗೇನು ಗೊತ್ತಿಲ್ಲದೇ ಇಲ್ದಿರಿಂದ ನಾನು ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ಅಷ್ಟೇ. ಈಗ ನಿರಂತರವಾಗಿ ಸರ್ ಈ ಭಾಳಷ್ಟು ವರ್ಷದ ದಿನಗಳಿಂದ ಮಾತುಕತೆ ಆಗಿತ್ತು ಪವರ್ ಶೇರಿಂಗ್ ವಿಚಾರದಲ್ಲಿ ಅಂತ ಹೇಳ್ತೀನಿ. ಸೊ ಅದು ಇದನ್ನು ಹೇಳ್ತಲೇ ಇದ್ದೀನಿ. ಇದು ಇನ್ನೂ ನಮ್ಮಲ್ಲಿ 136 ಜನ ಶಾಸಕರಲ್ಲಿ ಅವರಿಬ್ಬರಿಗೆ ಬಿಟ್ಟು ಏನು ಮಾತುಕತೆ ನಡೆದಿದೆ, ಏನು ಆಗಿದೆ ಅನ್ನೋದು ಹೈಕಮಾಂಡ್ಗೆ ಮತ್ತು ಅವರಿಬ್ಬರಿಗೆ ಗೊತ್ತಿರುತ್ತೆ. ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಗೆ ಅದ್ರ ಬಗ್ಗೆ ಏನು ಯಾರಿಗೂ ಮಾಹಿತಿ ಇಲ್ಲ. ನಾವೆಲ್ಲ ಸುಮ್ಮನೆ ಏನೋ ಒಂಥರ ಮಾತಾಡ್ತಿದ್ದೀವಿ ಅಷ್ಟೇ ಬಿಟ್ಟು ಅದ್ರ ಬಗ್ಗೆ ಈಗ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿದರೆ ಸುಮ್ಮನೆ ನಾನು ಚಟಕ್ಕೆ ಮಾತಾಡ್ಬೇಕಷ್ಟೆ. ನಮಗೇನು ಗೊತ್ತಿಲ್ಲದ ಯಾಕೆ ಮಾತಾಡ್ಬೇಕು ನಿಮ್ಮ ಜೊತೆ? ಅದು ಗೊತ್ತಿಲ್ಲ. ಕೊಡಿ ಅಂತ ಕೇಳ್ತೀವಿ ತುಮಕೂರಿಗೆ. ಈಗಾಗಲೇ ಒಂದು ಇದ್ದಂಥದ್ದು ಕಡಿಮೆ ಆಗಿದೆ. ಅದರಿಂದ ಯಾರಿಗಾನ ಒಬ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತೀವಿ. ಯಾರಾದರೂ ಇರ್ಬೋದು. ಯಾರಿಗೆ ಹೈಕಮಾಂಡ್ ಯಾರಿಗೆ ಡಿಸಿಷನ್ ಮಾಡುತ್ತೋ ಅವ್ರಿಗೆ ಕೊಡಲಿ ಅಂತ ಕೇಳ್ತೀವಿ. ಯಾರು ನಾವು ಇದ್ದೀವಿ ಅಂತ ಹೆಂಗೆ ಹೇಳ್ತೀವಿ ನೀನು? ಯಾರೋ ರೇಸಾಗಿಲ್ದಾರೆ ಬೇರೆ ಯಾರು ಬರ್ಬೋದು, ಇಲ್ಲ CM ಇವರೇ ಮುಂದುವರಿಬೋದು. ಯಾರಿಗೆ ಗೊತ್ತೈತೆ? ಯಾರಿಗೂ ಗೊತ್ತಿಲ್ಲ. ಸ್ಪಷ್ಟ ಮಾಹಿತಿ ಯಾರಿಗೂ ಇಲ್ಲ. ಇಲ್ಲ, ನಾನು ಡೆಲ್ಲಿಗೆ ಹೋಗಿಲ್ವಲ್ಲ. ಡೆಲ್ಲಿಗೆ ಹೋಗಿದ್ರೆ ಎಲ್ಲರೂ ಇಲ್ಲ, ಕರೆದಿಲ್ಲ. ನಮ್ಮನ್ನು ಯಾರನ್ನೂ ಕರೆದಿಲ್ಲ. ಇಲ್ಲ, ಆ ಥರ ಏನಿಲ್ಲ. ಈಗ ನಾವು ಹೋಗಿ ಅಲ್ಲಿ ಏನಾರ ಮಾಡೋಕ್ಕೆ ಸಾಧ್ಯತೆ ಇರೋಂಗಿದ್ರೆ ಹೋಗೋಣ. ನಮ್ಮ ಕೈ ಏನಾಗುತ್ತೆ? ಈಗ ಇರೋರು ನಾನಾಗಲೇ ಹೇಳಿದ್ನಲ್ಲ, ಅವರಿಬ್ಬರೇ ಏನಾರು ಡಿಸಿಷನ್ ಮಾಡಬೇಕು. ಏನು ಒಡಂಬಡಿಕೆ ಆಯ್ತು ಎಂದು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಅವ್ರು ಹೋದ್ರು ಅಂದ್ರೆ ಹಿಂದೆಲ್ಲಿ ಹೋಗೋದು, ಅಲ್ಲೆಲ್ಲ ರೂಮ್ ಸೇರ್ಕೊಳ್ಳೋದು, ಅಲ್ಟೆ ಹೊಡೆಯೋದು, ವಾಪಸ್ ಬರೋದು ಡೆಲ್ಲಿಗೆ ಹೋಗಿ. ಅದು ಬಿಟ್ಟರೆ ಇನ್ನೇನಾಗುತ್ತೆ? ಅದ್ರ ಬದಲು ಕಾನ್ಸ್ಟಿಟ್ಯೂನ್ಸಿಗಾನ ಹೋದರೆ ಯಾರು ಬಡವ್ರ ಕೆಲಸ ಆಗ್ತವೆ, ಕೂತ್ಕೊಂಡು ಅವ್ರ ಕೆಲಸಗಳು ಮಾಡಿಕೊಟ್ರೆ ಅಟ್ಲೀಸ್ಟ್ ಅವರ ಸಮಾಧಾನ ಆಗ್ತಾರೆ. ಈಗ ಇಷ್ಟೊಂಥರ ಜನ ಬಂದವರು ಇಲ್ಲಿ ಹೋಟ್ಲು ತಗೊಂಡ 20-30 ಜನ ಬಂದಿದ್ರು. ಅಲ್ಲೇ ಸಮಸ್ಯೆ ಬಗೆಹರಿದು ಕಳಿಸ್ತೋ. ಅಟ್ಲೀಸ್ಟ್ ಅವ್ರಿಗೆ ನಾನು ಸಿಗಲಿಲ್ಲ ಅಂತಂದರೆ ಅವರೆಲ್ಲ ನಾನು ಬೈಕೊಂಡು ಹೋಗ್ತಿದ್ದೆ ತಾನೇ ಅಲ್ವಾ?
ನಮ್ಮ ಕೆಲಸ ಅದಾಗಬೇಕು. ಅಧಿಕಾರಕ್ಕೋಸ್ಕರ ಎಲ್ಲೆಲ್ಲೋ ಒದ್ದಾಡ್ಕೊಂಡು ಹಣೆ ಬರ ಅದೃಷ್ಟ ಇದ್ರೆ ಅಧಿಕಾರ ತಾನಾಗೆ ಬರುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.